ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು ದೇವರು ಕೊಟ್ಟ ಈ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕಣ್ಣನ್ನು ಕಣ್ಣೀರಿನಿಂದ, ಕಾಲನ್ನು ಜಾರುವುದರಿಂದ, ಜೀವನವನ್ನು ಮರಣದಿಂದ ಕಾದು ಸಂರಕ್ಷಿಸಿದ ಆ ಒಳ್ಳೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಮ್ಮ ನಿಯೋಗ ಪ್ರಾರ್ಥನೆಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಒಂದೊಂದು ದಿನ ಆಲಿಸುವ ವಾಕ್ಯ ನಮ್ಮ ಜೀವನವನ್ನು ಬಲಪಡಿಸುತ್ತದೆ. ಒಂದೊಂದು ದಿನವೂ ಮುಂದೆ ಸಾಗಲು ದೇವರು ನೀಡಿರುವ ಅಸಾಧಾರಣವಾದ ಶಕ್ತಿಯೂ ನಿರೀಕ್ಷೆಯೂ ಆಗಿದೆ. ದೇವರ ವಾಕ್ಯದಲ್ಲಿ ಪವಿತ್ರಾತ್ಮರು ನಮ್ಮನ್ನು ಅಭಿಷೇಕಿಸಲ್ಪಡುತ್ತಾರೆ. ನಮ್ಮ ಒಂದೊಂದು ಅವಶ್ಯಕತೆಗಳ ಮೇಲೆ ದೇವರ ಸಹಾಯ, ಸಂರಕ್ಷಣೆ ಏರಳವಾಗಿ ಇಳಿದು ಬರಲೆಂದು ಪ್ರಾರ್ಥಿಸಿಕೊಂಡು ಇಂದಿನ ವಾಕ್ಯವನ್ನು ಶ್ರದ್ಧೆಯಿಂದ, ನಿರೀಕ್ಷೆಯಿಂದ ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 17ನೇ ಅಧ್ಯಾಯ 11ನೇ ವಾಕ್ಯ. ಅಲ್ಲಿನ ಯೆಹೂದ್ಯರು ಥೆಸಲೋನಿಕ ಜನರಿಗೆ ವಿಶಾಲವಾದ ಮನೋಭಾವವುಳ್ಳವರು ಶುಭ ಸಂದೇಶವನ್ನು ಅತ್ಯಾಸಕ್ತಿಯಿಂದ ಸ್ವಾಗತಿಸಿದರು. ಅದು ಪವಿತ್ರ ಗ್ರಂಥಕ್ಕೆ ಅನುಗುಣವಾಗಿದೆ ಎಂದು ತಿಳಿದುಕೊಳ್ಳಲು ಪ್ರತಿ ದಿನವೂ ಅಧ್ಯಯನ ಮಾಡತೊಡಗಿದರು. ದೇವರ ವಾಕ್ಯ ಆಲಿಸುವ ಒಬ್ಬೊಬ್ಬರನ್ನು ಈ ವಾಕ್ಯವನ್ನು ಓದಬೇಕು ಮತ್ತು ಗಮನಿಸಬೇಕು ಎಂದು ವಾಕ್ಯ ಹೇಳುತ್ತದೆ. ದೇವರ ವಾಕ್ಯ ಸ್ವೀಕರಿಸುವ ಪ್ರಿಯರೇ, ನಿಮ್ಮ ಹತ್ತಿರ ಗಮನಿಸಿರಿ. ಈ ವಾಕ್ಯ ನಿಮ್ಮಲ್ಲಿ ಇನ್ನೂ ಹೆಚ್ಚು ಅನುಗ್ರಹಕ್ಕೆ, ಅಭಿಷೇಕಕ್ಕೆ ಕಾರಣವಾಗುತ್ತದೆ ಎಂದು ವಾಕ್ಯವು ಹೇಳುತ್ತದೆ. ಪ್ರಿಯರೇ, ನಿಮ್ಮ ಹತ್ತಿರ ಯಾರಾದರೂ ಹೇಳಿರಬಹುದು, ಪ್ರತಿನಿತ್ಯ ವಾಕ್ಯವನ್ನು ಆಲಿಸಬೇಕೆಂದೇನಿಲ್ಲ, ಪ್ರತಿನಿತ್ಯ ಪ್ರಾರ್ಥಿಸುವ ಅಗತ್ಯವಿಲ್ಲ, ಪ್ರತಿನಿತ್ಯ ಕಳಿಸುವ ಅಗತ್ಯವಿಲ್ಲವೆಂದು ನಿಮ್ಮ ಆತ್ಮೀಯರೇ ನಿಮ್ಮ ಹತ್ತಿರ ಹೇಳಿರಬಹುದು. ಆದರೆ ಪ್ರಿಯರೇ, ಪವಿತ್ರ ಗ್ರಂಥವನ್ನು ಅಧ್ಯಯನ ಮಾಡುವಾಗ, ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ನಮಗೆ ತಿಳಿಯಲು ಸಾಧ್ಯವಾಗುವುದು, ಆ ವಾಕ್ಯವನ್ನು ಸ್ವೀಕರಿಸುವವರಿಗೆ ಇದುವರೆಗೂ ದೋಷವೇನು ಬಂದಿಲ್ಲವೆಂದು, ಈ ವಾಕ್ಯವನ್ನು ಸ್ವೀಕರಿಸಿದವರಿಗೆ ಒಂದು ಜಾಗದಲ್ಲಿ ಅಪಜಯ ಉಂಟಾಗಿಲ್ಲವೆಂದು, ಅವರ ಊರಿನಲ್ಲಿ, ದೇಶದಲ್ಲಿ ಬೇರೆಯವರಿಗಿಂತ ವಿಭಿನ್ನವಾಗಿ ಆಶೀರ್ವದಿಸಲ್ಪಡುವರೆಂದು. ಪ್ರಿಯರೇ, ನೀವು ಯಾವುದೇ ಒಂದು ಹೀನ ಸ್ಥಿತಿಯಲ್ಲಿ ಇದ್ದರೂ ಆ ಸ್ಥಿತಿ ಬದಲಾಗಿ ನೀವು ಅನುಗ್ರಹಿಸಲ್ಪಡುತ್ತೀರಿ. ಈ ವಾಕ್ಯ ನಿಮಗೆ ಕೃಪೆಯಾಗುತ್ತದೆ. ಈ ವಾಕ್ಯವನ್ನು ತಪ್ಪದೆ ಕೇಳಿ ಪ್ರಾರ್ಥಿಸುವ ಒಂದು ವ್ಯಕ್ತಿಯು, ಒಂದು ಕುಟುಂಬವು, ನಿಮ್ಮ ಜೀವನವು, ಶುಶ್ರೂಷೆಯು, ಎಲ್ಲ ಕೆಲಸ ಕಾರ್ಯಗಳು ಇನ್ನೂ ಅನುಗ್ರಹವಾಗಿ ಮಾರ್ಪಡುತ್ತದೆ. ಈ ವಾಕ್ಯದೊಂದಿಗೆ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಯೆಹೂದ್ಯರು ಈ ವಾಕ್ಯವನ್ನು ಸ್ವೀಕರಿಸಿದರು. ಅದು ಸತ್ಯವೆಂದು ತಿಳಿಯಲು ಪವಿತ್ರ ಗ್ರಂಥವನ್ನು ತೆಗೆದು ಅಧ್ಯಯನ ಮಾಡಿದರು. ಅದು ಅವರನ್ನು ಬೇರೆಯವರಿಗಿಂತ ಹೆಚ್ಚಾಗಿ ವಿಭಿನ್ನ ಮತ್ತು ಗೌರವ ವ್ಯಕ್ತಿಯಾಗಿ ಮಾಡಿತು. ಹೀಗೆ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುವ ಒಬ್ಬೊಬ್ಬರನ್ನು ದೇವರು ಅದ್ಭುತವಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿಕೊಂಡು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೆನ್.